ನಮಸ್ಕಾರ. ನಾನು ಒಂದು ಸಾಲಿ ಪರಿವರ್ತನೆ ವಿದ್ಯಾಮಂದಿರ. ನಾನು ಓದುತ್ತಿರುವ ವರ್ಗ 9ನೇ ತರಗತಿ. ನಾನು ಓದುತ್ತಿರುವುದು ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯ ಬಗ್ಗೆ. ವಿವಿಧ ರೇಖಾಕೃತಿಗಳನ್ನು ರಚಿಸಲು ಬೇಕಾಗಿರುವ ಉಪಕರಣಗಳನ್ನು ಒಳಗೊಂಡಿದೆ. ಅಳತೆ ಪಟ್ಟಿ, ವಿಭಾಜಕ, ಕೈವಾರ, ಕೋನ ಮಾಪಕ, ತ್ರಿಭುಜ ಪಟ್ಟಿ, ಮೂಲೆ ಮಟ್ಟ. ಧನ್ಯವಾದಗಳು. ನನ್ನ ಹೆಸರು ಶರತ್ ಬರಂದಲಿ. ಈ ಉಪಕರಣದ ಹೆಸರು ಅಳತೆ ಪಟ್ಟಿ. ಅಳತೆ ಪಟ್ಟಿಯನ್ನು ಸರಳ ರೇಖೆಗಳನ್ನು ಎಳೆಯಲು ಬಳಸುತ್ತೇವೆ ಮತ್ತು ರೇಖಾಖಂಡದ ಉದ್ದ, ಅಗಲ, ಎತ್ತರವನ್ನು ಅಳೆಯಲು ಬಳಸುತ್ತೇವೆ. ಈ ಉಪಕರಣದ ಹೆಸರು ವಿಭಾಜಕ. ಈ ವಿಭಾಜಕವನ್ನು ರೇಖಾಖಂಡದ ನಿಖರವಾದ ಉದ್ದ, ಅಗಲ, ಎತ್ತರವನ್ನು ಅಳೆಯಲು ಬಳಸುತ್ತೇವೆ. ನನ್ನ ಹೆಸರು ವೈಷ್ಣವಿ ಲಮಾಣಿ. ಈ ಉಪಕರಣದ ಹೆಸರು ಕೈವಾರ. ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಕೈವಾರವನ್ನು ಬಳಸುತ್ತಾರೆ. ಈ ಉಪಕರಣದ ಹೆಸರು ಕೋನ ಮಾಪಕ. ಕೋನ ಮಾಪಕದಲ್ಲಿ ಎಡದಿಂದ ಬಲಕ್ಕೆ 0 ಡಿಗ್ರಿಯಿಂದ 180 ಡಿಗ್ರಿವರೆಗೆ ಹಾಗೂ ಬಲದಿಂದ ಎಡಕ್ಕೆ 0 ಡಿಗ್ರಿಯಿಂದ 180 ಡಿಗ್ರಿವರೆಗೂ ಗುರುತಿಸಲಾಗಿದೆ. ಈ ಕೋನವನ್ನು 180 ಡಿಗ್ರಿವರೆಗಿನ ಅಳತೆಯ ಕೋನವನ್ನು ರಚಿಸಬಹುದು ಹಾಗೂ ಲಂಬ ಕೋನ, ಲಘು ಕೋನ, ವಿಶಾಲ ಕೋನ ಇವುಗಳನ್ನು ಅಳೆಯಲು ಕೂಡ ಕೋನ ಮಾಪಕವನ್ನು ಬಳಸುತ್ತಾರೆ. ತ್ರಿಭುಜ ಪಟ್ಟಿ, ಮೂಲೆ ಮಟ್ಟ. ಲಂಬ ಕೋನಗಳನ್ನು ಅಳೆಯಲು ಮತ್ತು ಎಳೆಯಲು ತ್ರಿಭುಜ ಪಟ್ಟಿಯನ್ನು ಬಳಸುತ್ತಾರೆ. ಸಮಾಂತರ ರೇಖೆ ಮತ್ತು ಲಂಬ ರೇಖೆಗಳನ್ನು ಅಳೆಯಲು ತ್ರಿಭುಜ ಪಟ್ಟಿಯನ್ನು ಬಳಸುತ್ತಾರೆ.